ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಈಗ ಸಮರ ಸಾರ್ತಾ ಇದೆ. ಸಾರಿಗೆ ನಿಯಮ ಯಾರೆಲ್ಲ ಉಲ್ಲಂಘನೆ ಮಾಡ್ತಿದ್ದಾರೋ ಅಂಥವರಿಗೆ ಆರ್ಟಿಒ ಅವರೀಗ ಶಾಕ್ ಕೊಡ್ತಿದ್ದಾರೆ. ಇಂದಿನಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ವಿಶೇಷ ಕಾರ್ಯಾಚರಣೆ ಆರಂಭ ಆಗಿದೆ. ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗೆ ಬಲೆ ಹಾಕಲಿದ್ದಾರೆ ಈಗ ಆರ್ಟಿಒ ಅಧಿಕಾರಿಗಳು. 11 ಆರ್ಟಿಒ ಕಚೇರಿಗಳ ಅಧಿಕಾರಿಗಳಿಂದ ಮೆಗಾ ಆಪರೇಷನ್ ಆರಂಭ ಆಗಿದೆ. ಅಕ್ರಮ ಬೈಕ್ ಟ್ಯಾಕ್ಸಿಗಳ ವಿರುದ್ಧ 1 ವಾರ ವಿಶೇಷ ಡ್ರೈವ್ ಅನ್ನು ಈಗ ಆರಂಭ ಮಾಡಿದ್ದಾರೆ. ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ವಾಹನ ಸೀಸ್ ಆಗುತ್ತೆ. ಚಾಲಕನ ಡಿಎಲ್ ಮತ್ತು ದ್ವಿಚಕ್ರ ವಾಹನದ ಆರ್ಸಿ ಸೀಸ್ ಆಗುತ್ತೆ. ಪ್ರೈವೇಟ್ ಬೈಕ್ ಟ್ಯಾಕ್ಸಿಯಾಗಿ ಬಳಕೆ ಮೇಲೆ ಕಠಿಣ ಕ್ರಮ ಈಗ ತಗೊಳ್ಳಲಾಗುತ್ತೆ. ಹೀಗೆ ಒಂದಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅಂಥವ್ರ ವಿರುದ್ಧ ಈಗ ಆರ್ಟಿಒ ಅಧಿಕಾರಿಗಳು ಒಂದು ಆಪರೇಷನ್ ಆರಂಭ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಸಮರ ಸಾರ್ತಾ ಇದೆ. ಹಾಗಾಗಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದೆಲ್ಲವೂ ಕೂಡ ಫಾಲೋ ಮಾಡಿಲ್ಲ ಅಂತಂದ್ರೆ ಅವರ ಬೈಕ್ ಇರಲಿ ಅಥವಾ ಟ್ಯಾಕ್ಸಿ ಇರಲಿ ಸೀಸ್ ಮಾಡಲಾಗುತ್ತೆ. ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 ಆರ್ಟಿಒ ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ 1 ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವು ಇದು ಎನ್ಫೋರ್ಸ್ಮೆಂಟ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರೂ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂಥ ಅನಾಹುತಗಳು ಮತ್ತು ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ಸು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರತಿದಿನ ನಾವೇನು ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತು ಎಸ್ಪೆಷಲಿ ಈ ಥರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು ಡಿ ಎಲ್ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನೀಗಾಗಲೇ ಹೇಳ್ದಂಗೆ ನಾವು ಅದನ್ನು ನಮ್ಮ ಸುಪರ್ದಿಲ್ಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದು ಸತಿ ಎಲ್ಲರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನು ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈಬಿಟ್ಟು ನಮ್ಮ ಜೊತೆಲೇ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್